ನವಲಗುಂದ ಸ್ವಚ್ಛತೆ ನಮ್ಮೆಲ್ಲರ ಹಕ್ಕು. ನಮ್ಮ ಮನೆಗಳ ಮುಂದೆ ನಾವು ಎಷ್ಟು ಸ್ವಚ್ಛತೆ ಕಾಪಾಡಿಕೊಳ್ಳುತ್ತೇವೋ ಅಷ್ಟು ನಮ್ಮ ಆರೋಗ್ಯ ದೃಢವಾಗಿ ಇರುತ್ತದೆ ಎಂದು ಶಾಸಕ ಎನ್. ಎಚ್. ಕೋನರೆಡ್ಡಿ ಹೇಳಿದರು. ಪಟ್ಟಣದ ಪುರಸಭೆ ವತಿಯಿಂದ ಹಮ್ಮಿಕೊಂಡ ಸ್ವಚ್ಛತಾ ಅಭಿಯಾನ ಸಾರ್ವಜನಿಕರಿಂದ ಬೃಹತ್ ಜಾಥಾ ಉದ್ಘಾಟಿಸಿ ಮಾತನಾಡಿದ ಅವರು ಪುರಸಭೆ ಅಧಿಕಾರಿಗಳು ಹಾಗೂ ಚುನಾಯಿತ ಸದಸ್ಯರನ್ನು ಸೂರತ್ ನಗರಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋದಾಗ ಅಲ್ಲಿನ ಚಿಕ್ಕ ಮಕ್ಕಳು ಚಾಕಲೇಟ್ ತಿಂದರೆ ಅದನ್ನು ಕಸದ ಬುಟ್ಟಿಗೆ ಎಸೆಯುವ ದೃಶ್ಯ ಕಂಡು ಬಂತು. ಇದೊಂದು ಉತ್ತಮ ಉದಾಹರಣೆ. ನಾವು ಸ್ವಚ್ಛತೆ ಕಾಪಾಡಿಕೊಂಡಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿ ಇರುವುದು. ಪ್ರತಿ 15 ದಿನಕ್ಕೊಮ್ಮೆ ಆಯಾ ವಾರ್ಡ್ಗಳಲ್ಲಿ ಸ್ವಚ್ಛತೆ ಅಭಿಯಾನ ನಡೆಸಲಾಗುವುದು. ನಿಮ್ಮ ವಾರ್ಡ್ ಸ್ವಚ್ಛತೆ ನಿಮ್ಮ ಜವಾಬ್ದಾರಿ, ಅದನ್ನು ನೀವೇ ನಿರ್ವಹಿಸಬೇಕು ಎಂದರು. ಇನ್ನು ಜಾಥಾ ಪುರಸಭೆಯಿಂದ ಪ್ರಾರಂಭಗೊಂಡು ನಗರದ ಪ್ರತಿ ಓಣಿಯಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ಜಾಥಾದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಶಾಲಾ ಮಕ್ಕಳು ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡು ಯಶಸ್ವಿಗೊಳಿಸಿದರು. ಸೂರತ್ ನಗರಕ್ಕೆ ನಮ್ಮ ಪುರಸಭೆಯ ಎಲ್ಲ ಗೌರವಿತ ಅಧ್ಯಕ್ಷರು ಸದಸ್ಯರು ಕೂಡಿಕೊಂಡು ಒಂದು ಅಧ್ಯಯನ ಪ್ರವಾಸವನ್ನು ಕೈಗೊಂಡಿದ್ವಿ. ಅಧ್ಯಯನ ಪ್ರವಾಸದಲ್ಲಿ ಅವತ್ತೇನು ಸೂರತ್ ನಗರದಲ್ಲಿ ಏನು ಸ್ವಚ್ಛತೆ ಮಾಡ್ತಾರೆ ನಮ್ಮ ನವಲಗುಂದ ನಗರದಲ್ಲಿ ಕೂಡ ಮಾಡಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ವಿ. ಆ ಪ್ರಕಾರ ಇವತ್ತು ಜನರ ಪಾರ್ಟಿಸಿಪೇಷನ್, ಜನರ ಪಾಲ್ಗೊಳ್ಳುವಿಕೆ ಮೂಲಕ ನವಲಗುಂದ ನಗರವನ್ನು ಸ್ವಚ್ಛ ಇಡಬೇಕು. ಇದು ನಮ್ಮ ಹಕ್ಕು. ಇದನ್ನು ಯಾವುದೇ ರೀತಿಯಾಗಿ ಸ್ವಚ್ಛಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಆರೋಗ್ಯವನ್ನು ಉಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಇವತ್ತು ಜನಸಾಗರದಲ್ಲಿ ಜನ ಸೇರಿದ್ರು. ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಇಲಾಖೆ ಮುಖ್ಯಸ್ಥರು, ಆಮೇಲೆ ಎಲ್ಲ ಸಿಬ್ಬಂದಿ, ಆಮೇಲೆ BEOರು ಮತ್ತು ಎಲ್ಲ ಟೀಚರ್ಸು, ಅದ್ರ ಕೂಡ ನವಲಗುಂದದ ಎಲ್ಲ ಹಿರಿಯರು, ಎಲ್ಲ ಸಂಘಟನೆಗಳು ಕೂಡ ಬಂದು ಭಾಗವಹಿಸಿದ್ರು. ಈ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಕನಿಷ್ಠ 15 ದಿವಸಕ್ಕೆ ಒಂದು ಬಾರಿ ಒಂದು ವಾರ್ಡ್ ವೈಸ್ ಹೋಗ್ತೀವಿ. ಇನ್ನು ಮುಂದೆ ವಾರ್ಡ್ ವೈಸ್ ಹೋಗಿ ಅಲ್ಲಿ ಸ್ವಚ್ಛ ಮಾಡ್ತಕ್ಕಂಥ ಒಂದು ಅಭಿಯಾನವನ್ನು ಹಾಕ್ಕೊಂಡಿವಿ. ಇವತ್ತು ದೊಡ್ಡ ಬೆಂಬಲ ಆಗಿದೆ. ಅದಕ್ಕೆ ನಾನು ಈ ಕ್ಷೇತ್ರದ ಶಾಸಕನಾಗಿ ನವಲಗುಂದ ನಗರದ ಜನತೆಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.